ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2023-24ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೇಂಟೆನೆನ್ಸ್ ಅಮೌಂಟ್, ವಿದ್ಯಾಸಿರಿ ಅಮೌಂಟ್ ಹಣ ಜಮಾ ಆಗಿದೆ. ಫ್ರೆಂಡ್ಸ್, 2023-24ನೇ ಸಾಲಿನ ಅರ್ಜಿ ಸಲ್ಲಿಸಿರ್ತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳದು ಒಂದು ಸಾರಿ ಸ್ಕಾಲರ್ಶಿಪ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ನಿಮಗೆ 15,000 ರೂಪಾಯಿ ಅಮೌಂಟ್ನ ಹಾಸ್ಟೆಲರ್ ಅಂತ ಹಾಕಿದವರಿಗೆ ಬರೋದಿಲ್ಲ, ಡೇ ಸ್ಕಾಲರ್ ಅಂತ ಹಾಕಿದಾರಲ್ಲ ಅವ್ರ ಅಕೌಂಟ್ಗೆ ಜಮಾ ಆಗಿದೆ. ಸೊ ಇದು 10 ತಿಂಗಳಿಗೆ ಪ್ರತಿ ತಿಂಗಳು 1,500 ಅಂತ 10 ತಿಂಗಳಿಗೆ 15,000 ರೂಪಾಯಿ ಜಮಾ ಮಾಡುವಂಥ ಒಂದು ಸ್ಕೀಮ್ ಆಗಿದ್ದು, ವಿದ್ಯಾಸಿರಿ ಅಮೌಂಟ್ ಕೂಡ ಹಿಂದುಳಿದವರ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಜಮಾ ಆಗಿದೆ. ಫ್ರೆಂಡ್ಸ್, ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಲೈವ್ ನೋಡಿ ತೋರಿಸ್ಕೊಡ್ತಾ ಹೋಗ್ತೀನಿ. ನೀವು ಒಂದು ವೇಳೆ ಜಮಾ ಆಗಿಲ್ಲ ಅಂದರೆ ಏನು ಮಾಡಬೇಕು ಏನೋ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ನಿಮ್ಮ ಲಾಗಿನ್ ಆಗ್ತಿರಲ್ಲ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ನಲ್ಲಿ ಲಾಗಿನ್ ಆದಾಗ ನೋಡಿ 2/5/2024 ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ ಸ್ಟೇಟಸ್ನ ಚೆಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ನಿಮಗೆ ಲೈವ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಅಕಾಡೆಮಿಕ್ ಇಯರ್ 2023-24 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ವೀವ್ ಅಂತ ಕೊಟ್ಟಾಗ ನೋಡಿ ಫ್ರೆಂಡ್ಸ್, ಇಲ್ಲ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ ಸ್ಕಾಲರ್ಶಿಪ್ ಸ್ಟೇಟಸ್ನಲ್ಲಿ ಚೆಕ್ ಮಾಡಿದೆ. ಅವರು ಡಿಸೆಂಬರ್ 22, 2023 ಅರ್ಜಿ ಸಲ್ಲಿಸಿದ್ರು. ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿರ್ತಕ್ಕಂಥ ವಿದ್ಯಾರ್ಥಿಯಾಗಿದ್ದು. ಸೊ ಅವ್ರದ್ದು ಆಧಾರ್ ಸೆಟ್ಟಿಂಗ್ ಇರ್ಬೋದು, ಬ್ಯಾಂಕ್ ನೇಮು, ಬ್ರ್ಯಾಂಚ್ ನೇಮು, ನೇಮ್ ಮ್ಯಾಚಿಂಗ್ ಎಲ್ಲ ಕೂಡ ಎಸ್ ಆಗಿದೆ. ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ವೆರಿಫಿಕೇಷನ್ ಎಸ್ ಮತ್ತು ಅಪ್ರೂವ್ಡ್ ಆಸ್ ಎಲಿಜಿಬಲ್ ಕೂಡ ಎಸ್ ಆಗಿದೆ. ಹಾಗೆ ವಿದ್ಯಾರ್ಥಿಗಳದ್ದು ಸೆಕೆಂಡ್ ಲೆವೆಲ್ನಲ್ಲಿ ನೋಡಿ ಫ್ರೆಂಡ್ಸ್, ಅವ್ರ ಅಮೌಂಟ್ ಕೂಡ ಜಮಾ ಆಗಿದೆ, ಸ್ಯಾಂಕ್ಷನ್ ಕೂಡ ಆಗಿದೆ. 15,000 ರೂಪಾಯಿ ಅಂತೇಳಿ ಅಕಾಡೆಮಿಕ್ ಅಲೌನ್ಸಸ್ ವಿದ್ಯಾಸಿರಿ ಅಂತ 15,000 ಮತ್ತು ಫೀ ರಿಂಬರ್ಸ್ಮೆಂಟ್ ಅಂತ ಹೇಳಿ 3,080 ರೂಪಾಯಿ ಅವರ ಸ್ಯಾಂಕ್ಷನ್ ಮಾಡಿದ್ದಾರೆ. ಥರ್ಡ್ ಲೆವೆಲ್ನಲ್ಲಿ ಅವರ ಡಿ ಬಿ ಟಿ ಕೂಡ ಎಸ್ ಆಗಿದೆ ನೋಡಿ ಫ್ರೆಂಡ್ಸ್, 15,000 ರೂಪಾಯಿ ಪುಸ್ಟ್ ಡಿ ಬಿ ಟಿ ಎಸ್. ಹಾಗೆ ಅದರ ಜೊತೆಗೆ ಫೀ ಅಮೌಂಟ್ ಅಥವಾ ಫೀ ಕನ್ಸೆಷನ್ ಅಮೌಂಟ್ ಕೂಡ 3,080 ರೂಪಾಯಿ ಅದು ಕೂಡ ಎಸ್ ಆಗಿದೆ. ಫ್ರೆಂಡ್ಸ್, ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ ಇಲ್ಲಿ ನೋಡಿ ಫೋರ್ತ್ ಲೆವೆಲ್ನಲ್ಲಿ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಪೇಮೆಂಟ್ ಸ್ಟೇಟಸ್ನಲ್ಲಿ ಆ ಪರ್ಟಿಕ್ಯುಲರ್ ಅಮೌಂಟ್ ಕೂಡ 3,080 ರೂಪಾಯಿ ಮತ್ತು 15,000 ರೂಪಾಯಿ ಎರಡು ಕೂಡ ಏನಂದರೆ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ ಇಲ್ಲಿ ಜಮಾ ಆಗಿದೆ. ಫ್ರೆಂಡ್ಸ್, ಇಲ್ಲಿ ನೋಡಿ ಸಕ್ಸಸ್ 15,000 ರೂಪಾಯಿ ಅವ್ರ ಅಕೌಂಟಿಗೆ ಕೂಡ ಜಮಾ ಆಗಿದೆ. ಸೊ ಹಾಗಾಗಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿದ್ದು ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳಾಗಿದೆ. ಬಟ್ ಆದರೆ ಏನಂದರೆ ಇಲ್ಲಿ ಫೇಲ್ ಡ್ಯೂ ಟು ರೆಕಾರ್ಡ್ ರಿಟರ್ನ್ ಬ್ಯಾಕ್ ಡ್ಯೂ ಟು ದಿ ಎಂಡ್ ಆಫ್ ಫೈನಾನ್ಷಿಯಲ್ 2023-24ನೇ ಸಾಲಿದಂತೆ 3,080 ರೂಪಾಯಿ ಫೀ ಕನ್ಸೆಷನ್ ಅಮೌಂಟ್ ಏನಾಗಿದೆ. ಸೊ ಅವ್ರಿಗೆ ಬ್ಯಾಂಕಿಗೆ ಆಧಾರ್ ಲಿಂಕ್ ಆಗಿದ್ದಿಲ್ಲ. ಸೊ ಹಾಗಾಗಿ ಅವರು ಮತ್ತೊಂದು ಸಾರಿ ಲಿಂಕ್ ಮಾಡಿಕೊಂಡಾಗ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ ಏನಂದರೆ ಜಮಾ ಆಗಿದೆ. ಫ್ರೆಂಡ್ಸ್, ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ 3,080 ರೂಪಾಯಿ ಅಂತೇಳಿ ಆ ಅಮೌಂಟ್ ಏನಿದೆ ಅವಾಗ NPCI ಮ್ಯಾಪಿಂಗ್ ಮಾಡಿಸಿದ್ದಿಲ್ಲ. ನೆಕ್ಸ್ಟ್ ಹೋಗಿ NPCI ಮ್ಯಾಪಿಂಗ್ ಮಾಡಿಸಿದಾಗ 15,000 ರೂಪಾಯಿ ಸಕ್ಸಸ್ ಆಗಿ ಅವ್ರ ಅಕೌಂಟ್ ಕೂಡ ಜಮಾ ಆಗಿದೆ. 3,080 ರೂಪಾಯಿ ಅವ್ರ ಫೇಲ್ ಡ್ಯೂ ಟು ರೆಕಾರ್ಡ್ ರಿಟರ್ನ್ ಬ್ಯಾಕ್ ಡ್ಯೂ ಟು ದಿ ಎಂಡ್ ಆಫ್ ಫೈನಾನ್ಷಿಯಲ್ ಇಯರ್ ಅಂತ ಬಂದಿದೆ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳದು ಈ ಥರ ಇರೋದು ಅವ್ರು NPCI ಮ್ಯಾಪಿಂಗ್ ಮಾಡಿಸ್ಬೇಕಾಗುತ್ತೆ. ಖುದ್ದಾಗಿ ತಾವೇ ಬ್ಯಾಂಕ್ ಮ್ಯಾನೇಜರಿಗೆ ಹೋಗಿ ಆಧಾರ್ ಕಾರ್ಡಿಂಗ್ ಕೊಟ್ಬಿಟ್ಟು ಆಧಾರ್ ಸೀಡಿಂಗ್ ಮತ್ತು ಬ್ಯಾಂಕ್ NPCI ಮ್ಯಾಪಿಂಗ್ ಎರಡನ್ನೂ ಬ್ಯಾಂಕ್ನಲ್ಲಿ ಮಾಡಿಸಿದರೆ ಸಾಕು. ನಿಮ್ಮ ಅಮೌಂಟ್ ಪೆಂಡಿಂಗ್ನಲ್ಲಿ ಏನಿರುತ್ತೆ ಸೊ ಅದು ಅಮೌಂಟ್ ಆಟೋಮೆಟಿಕ್ಲಿ ಜಮಾ ಆಗುತ್ತೆ. ಫ್ರೆಂಡ್ಸ್, ಸೊ ಈಗ ಆ ವಿದ್ಯಾರ್ಥಿ 15,000 ರೂಪಾಯಿ ಅಮೌಂಟ್ ಕೂಡ ಜಮಾ ಆಗಿದೆ. ಫೀ ಕನ್ಸೆಷನ್ ಅಮೌಂಟು ರಿಟರ್ನ್ ಆಗಿದೆ. ಸೊ ಅದು ಇನ್ನೇನು ಸ್ವಲ್ಪ ದಿನದಲ್ಲಿ ಕೂಡ ಅದು ವಾಪಸ್ಸು ರಿಟರ್ನ್ ಬರುತ್ತೆ. ಫ್ರೆಂಡ್ಸ್, ಹಾಗಾಗಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ಸರ್ ನಮ್ದು ಈಗ 23-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿದು ಅಮೌಂಟ್ ಬಂದಿಲ್ಲ ಅಂದರೆ ಏನು ಮಾಡಬೇಕು ಏನು ಅಂತ ಕೇಳ್ತಿದ್ದಾರೆ. ಎಸ್ ಫ್ರೆಂಡ್ಸ್, ಅಮೌಂಟ್ ಬಂದಿಲ್ಲ ಅಂದರೆ ನೀವು ಒಂದು ಸಾರಿ ಮೇಲ್ನ ಕೂಡ ಹಾಕಬೇಕಾಗತ್ತೆ. ಹಾಗೆ ಪರ್ಟಿಕ್ಯುಲರ್ ವಿದ್ಯಾರ್ಥಿಗಳಿಗೆ ಬಂದಿಲ್ಲ ಅಂದರೆ ನಿಮಗೆ ಯಾವ ಕ್ಯಾಟಗರಿ ಅಥವಾ ಯಾವ ಕ್ಯಾಸ್ಟಿಗೆ ಸೇರಿದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿದರೆ 8050770004 ಆಗಿ ಕಾಲ್ ಮಾಡ್ಬೋದಾ, 8050770005 ಕೂಡ ಕಾಂಟ್ಯಾಕ್ಟ್ ಮಾಡ್ಕೋಬೋದು, ಅಥವಾ ವಾಟ್ಸಪ್ಗೆ ನಿಮ್ಮ ಸ್ಟೇಟಸ್ನ ಕೂಡ ಕಳಿಸ್ಕೊಡ್ಬೋದು. ಅವ್ರು ರಿಪ್ಲೈ ಕೂಡ ಮಾಡ್ತಾರೆ. ಇಲ್ಲ ಅಂದರೆ ಪೋಸ್ಟ್ ಮೆಟ್ರಿಕ್ help@karnataka.government.in ಕೂಡ ನೀವು ಇಮೇಲ್ ಮಾಡಿದರೆ ಸಾಕು ಫ್ರೆಂಡ್ಸ್, ಅವ್ರು ರಿಪ್ಲೈ ಕೂಡ ಕೊಡ್ತಾರೆ. ನಂತರ ಅಮೌಂಟ್ ಕೂಡ ನಿಮ್ಮ ಅಕೌಂಟ್ಗೆ ಜಮಾ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ 23-24ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿತನ ಅಮೌಂಟ್ ಸ್ಯಾಂಕ್ಷನ್ ಸ್ಟಾರ್ಟ್ ಆಗಿದೆ ಅಥವಾ ಇಲ್ಲ. ಎಸ್ ಫ್ರೆಂಡ್ಸ್, ಸ್ಯಾಂಕ್ಷನ್ ಸ್ಟಾರ್ಟ್ ಆಗಿದೆ. ಸೊ NPCI ಮ್ಯಾಪಿಂಗ್ ಮಾಡಿಸದೇ ಇರೋ ವಿದ್ಯಾರ್ಥಿಗಳದ್ದು ರಿಜೆಕ್ಟ್ ಮಾಡ್ತಾರೆ. ಸೊ ಕಾರಣ NPCI ಮ್ಯಾಪಿಂಗ್ ಮ್ಯಾಂಡೇಟರಿ ಇದೆ ಪ್ರತಿಯೊಂದು ವಿದ್ಯಾರ್ಥಿಗೂ. ಸೊ ಹಾಗಾಗಿ ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟು ಡೈಲಿ ಅಪ್ಡೇಟ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.